ಲೇ ಸೀನು, ಕರೆಂಟ್ ಹೋಯ್ತು ಅನ್ಸುತ್ತೆ, ಒಂದ್ಸಲ ನೋಡಿ. ಬಾಮ, ಸ್ವಲ್ಪ ಸಹಾಯ ಮಾಡಮ್ಮ, ಕರ್ಕೊಂಡು ಹೋಗೋಣ. ಲೇ ಸೀನು, ಹುಷಾರ್ ಕಣೋ, ಹುಷಾರು. ಮಲಗ್ಸಮ್ಮ. ಸೀನು, ಹುಷಾರು. ಹುಷಾರಾಗಿ ಮಲಗ್ಸು. ಏನ್ ಮಾವ, ಸೀನು ಹೀಗ್ ಕುಡ್ದಿದ್ದಾನೆ? ಇಷ್ಟ ಆಗಿರೋರು ಯಾಕೆ ದೂರ ಆದ್ರು ಅಂತ ಅರ್ಥ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇವನ್ ಮಾಡಿರೋ ಹುಚ್ಚು ಕೆಲಸ ಕಣಮ್ಮ ಇದು. ಅಮ್ಮ ಆದ್ಯ, ನಿನ್ ವಿಷಯದಲ್ಲಿ ಇವನು ಅವಸರ ಪಟ್ಟಿರ್ಬೋದಮ್ಮ. ನೀನಾದ್ರೂ ಅವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಿತ್ತಲ್ವೇನಮ್ಮ. ದಯವಿಟ್ಟು ಇವನ್ನ ಅರ್ಥ ಮಾಡ್ಕೊಳ್ಳಮ್ಮ. ಬೆಳಗಾದ್ರೆ ಬೇರೆ ಯಾರ ಕುತ್ತಿಗೆಗೂ ಸೀನು ತಾಳಿ ಕಟ್ತಿದ್ದಾನೆ. ಈಗ ಅರ್ಥ ಮಾಡ್ಕೋಬೇಕು ಅನ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಮಾವ. ನಿರ್ಧಾರಗಳು ಆಗೋಗಿದೆ, ಮುಹೂರ್ತ ಕೂಡ ಇಟ್ಟಾಗಿದೆ. ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನಾಳೆ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಅಮ್ಮ 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 ಆದ್ಯ, ಬಾವ, ಚಿಕ್ಕ ಹುಡುಗಿ ಬಾವ, ಅವಳಿಗೆ ಗೊತ್ತಾಗ್ತಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು ಇವರು. ಸಮಸ್ಯೆ ಬಂದ್ರೆ ಪ್ರೀತಿಯಿಂದ ಅರ್ಥ ಮಾಡ್ಕೋಬೇಕೆ ಹೊರತು ಹೀಗೆ ಹೀಗೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಳ್ಳೋದೇನು ಬಾವ? ಏನಾಗೋಯ್ತು ಬಾವ ಪ್ರೀತಿಗೆ? ಅಂತ ಪ್ರೀತಿನ ಸಾಯಿಸ್ಬಿಟ್ಟು ಹೇಗೆ ಹೋಗ್ಬೇಕು ಅನ್ಕೋತಿದ್ದಾಳೆ ಅವಳು? ಅಲ್ಲ, ನನಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಅರ್ಥ ಮಾಡಿಸ್ಬೇಕು, ಅನ್ಸರ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಹೊರತು ಹೀಗೆ ಇಷ್ಟ ಇಲ್ಲ ಅಂತ ಹೊರಟೋಗ್ತಾರ ಭಾವ. ಇದೇನೋ ಪ್ರೀತಿ ಅಂದ್ರೆ. ಆದ್ರೂ ಅಷ್ಟು ಕಠಿಣವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ಭಾವ? ಯಾರು ಹೇಳಿದ್ದು ಪ್ರೀತಿ ಇಲ್ಲ ಅಂತ? ಆದಿನ ಅಲ್ವಾ ಭಾವ ನನ್ನ ಜೊತೆ ಅಮೆರಿಕಕ್ಕೆ ಬರಲಿಲ್ಲ ಅಂದ್ರೆ ಈ ಮದುವೆ ಬೇಡ ಅಂತ ಹೇಳಿದ್ದು? ನಿನ್ನ ಮಗನಿಗೋಸ್ಕರ ನನ್ನ ಮಗಳು ಹೇಳಿರುವಂತ ಪ್ರತಿಯೊಂದು ಮಾತು ಸುಳ್ಳೆ. ಇಷ್ಟ ಇಲ್ಲ ಅಂದಿದ್ದು, ಈ ಮದುವೆ ಬೇಡ ಅಂದಿದ್ದು ನನ್ನ ಮಗಳಲ್ಲ, ನಿನ್ನ ಮಗ. ನನ್ನ ಮಗನ? ಇಲ್ಲ ಭಾವ, ಇಲ್ಲ. ನಿಮ್ಮಲ್ಲಿ ತುಂಬಾ ಜನರು ಗೊತ್ತಿಲ್ಲದೆ ಇರೋ ಸತ್ಯ ಇದೆ. ಮಾಡದೇ ಇರೋ ತಪ್ಪಿಗೆ ನನ್ನ ಮಗಳು ಮಾತು ಅನ್ನಿಸ್ಕೋತಿದ್ರೆ ನನಗೆ ತಡ್ಕೊಳ್ಳೋದಕ್ಕಾಗದೆ ನಿಜ ಹೇಳ್ತಾ ಇದ್ದೀನಿ. ಆದ್ಯನ್ನ ಮದುವೆ ಮಾಡ್ಕೊಳ್ಳೋದು ನಿಮ್ಮ ಮಗನಿಗೆ ಇಷ್ಟ ಇರಲಿಲ್ಲ. ಈ ಮಾತು ರಾಜಾರಾಮ್ ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೋ ಅನ್ನೋ ಭಯದಿಂದ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ನಿಮ್ಮ ಮಗನೇ ಹೇಳಿದ್ದು. ಅದನ್ನ ಕೇಳಿಸ್ಕೊಂಡ ನನ್ನ ಮಗಳು ನನ್ನನ್ನು ಪ್ರೀತಿಯಿಂದ ಮದುವೆ ಮಾಡ್ಕೋಬೇಕೆ ಹೊರತು ದೊಡ್ಡಪ್ಪನ ಮೇಲಿನ ಭಯದಿಂದ ಅಲ್ಲ ಅಂತ ಸೀನು ಹೇಳ್ಬೇಕಾದ ಮಾತನ್ನ ಸೀನು ಮೇಲಿರೋ ಪ್ರೀತಿಯಿಂದ ತನಗಿಷ್ಟ ಇಲ್ಲ ಅಂತ ಹೇಳಿ ನಿಮ್ಮೆಲ್ಲರ ದೃಷ್ಟಿನಲ್ಲೂ ಅವಳು ಕೆಟ್ಟವಳಾಗಿದ್ದಾಳೆ.
ಈ ಮಾತನ್ನ ಯಾರಿಗೂ ಹೇಳಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ದಕ್ಕೆ ನಿಜ ಹೊರಗಡೆ ಬರಲಿಲ್ಲ. ತಂದೆ ಆಗಿರೋದಕ್ಕೆ ತಡ್ಕೊಳ್ಳೋದಿಕ್ಕಾಗದೆ ಈ ನಿಜಾನ ಈಗ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಆದ್ಯ ಸೀನುನ ಇನ್ನೂ ಪ್ರೀತಿಸ್ತಾ ಇದ್ದಾಳ? ಪ್ರೀತಿಸ್ತಾ ಇರೋದಕ್ಕೆ ಸೀನು ಮೇಲೆ ಅಪವಾದ ಬರಬಾರ್ದು, ರಾಜಾರಾಮ್ ಅವರ ಮುಂದೆ ಸೀನು ಕೆಟ್ಟವನಾಗಬಾರ್ದು ಅಂತ ತಪ್ಪನ್ನ ತನ್ನ ಮೇಲೆ ಹಾಕ್ಕೊಂಡು ಸೀನು ಮನ್ಸಿಂದ ದೂರ ಆಗಬೇಕು ಅಂತ ನೋಡಿದ್ಲು. ನಿಜವಾದ ಪ್ರೀತಿ ಅನ್ಕೊಳ್ದೇನೆ ಹುಟ್ಟತ್ತೆ, ಅವರ ಸಾವಿನ ಜೊತೆನೆ ಸಾಯುತ್ತೆ. ನನ್ನ ಮಗಳ ಪ್ರೀತಿ ಕೂಡ ಅಂಥದ್ದೇ. ಆದರೆ ಸೀನು ಪ್ರೀತಿ ಅಂಥದ್ದಾಗಿರ್ಲಿಲ್ಲ. ಮತ್ತೆ ನನ್ನ ಜೊತೆ ಅಮೆರಿಕಕ್ಕೆ ಬರಬೇಕು ಅಂತ ಆದ್ಯ ಯಾಕೆ ಕಂಡೀಷನ್ ಹಾಕಿದ್ಲು ಬಾವ? ಇನ್ನೂ ಅರ್ಥ ಆಗ್ಲಿಲ್ವಾ? ನಿನ್ನ ಮಗನ ಕಾಪಾಡೋಕ್ಕೋಸ್ಕರ. ಸೀನು ಹೇಗೂ ಅಮೆರಿಕಕ್ಕೆ ಬರಲ್ಲ, ನೀವು ಅವನನ್ನ ಕಳಿಸಲ್ಲ, ಅದಕ್ಕೆ ನನ್ನ ಜೊತೆ ಬಂದ್ರೇನೆ ಮದುವೆ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ಲು. ನಿಮ್ಮಗಳ ಬಗ್ಗೆ, ನಿಮ್ಮ ಪದ್ಧತಿ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಹಾಗೆ ಮಾತಾಡಿದಾಳೆ, ಹಾಗೆ ಕಂಡೀಷನ್ ಹಾಕಿದಾಳೆ ಅಂತಂದ್ರೆ ಯಾಕೆ ಹಾಕಿದ್ಲು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. ನೀವ್ಯಾರು ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ದೇ ಆ ಕಂಡೀಷನ್ ಹಾಕಿದ್ಲು. ತಾಯಿ ಇಲ್ದಿರೋ ಅವಳಿಗೆ ನೀವು ತುಂಬಾ ಪ್ರೀತಿನ, ಧೈರ್ಯನ ಕೊಟ್ರಿ. ತನಗೆ ಈ ದೊಡ್ಡ ಕುಟುಂಬ ಇದೆ ಅನ್ನೋ ನಂಬಿಕೆನ ಕೊಟ್ರಿ. ಅಂಥ ನಿಮಗೆ ತನ್ನಿಂದ ಸೀನು ದೂರ ಆಗ್ಬಾರ್ದು ಅಂತಾನೆ ನನ್ನ ಮಗಳು ಹೀಗೆ ಮಾಡಿದ್ಲು. ಆದ್ಯ ಅಂದ್ರೆ ನನಗಿಷ್ಟ ಇಲ್ಲ ಅಂತ ಒಂದು ವೇಳೆ ನಿನ್ನ ಮಗ ಧೈರ್ಯವಾಗಿ ಹೇಳಿದ್ದಿದ್ರೆ ಆ ಮಾತನ್ನ ಸಹಿಸ್ಕೊಳ್ಳೋದಿಕ್ಕಾಗದೆ ರಾಜಾರಾಮ್ ಅವರು ಏನು ಹೇಳ್ತಾರೋ, ಕೋಪದಿಂದ ಸೀನುನ ಈ ಮನೆಯಿಂದ ಎಲ್ಲಿ ದೂರ ಮಾಡ್ತಾರೋ ಅಂತ ತಾನೇ ಈ ಮನೆಯಿಂದ ದೂರ ಆಗೋದಿಕ್ಕೆ ಇಷ್ಟಪಟ್ಲು ನನ್ನ ಮಗಳು. ನನ್ನ ಹಾಗೆ ನನ್ನ ಸೀನು ಯಾರು ಇಲ್ಲದೆ ಇರೋ ಒಂಥರ ಆಗಬಾರ್ದು, ನನ್ನ ಕಾರಣದಿಂದ ಈ ಕುಟುಂಬದಿಂದ ದೂರ ಆಗಬಾರ್ದು ಅಂತ ತನ್ನದು ಅನ್ಕೊಂಡಿದ್ದಂಥ ಬದುಕು ಮತ್ತೊಬ್ಬರಿಗೆ ಶಾಶ್ವತವಾಗಿ ಕೊಡ್ತಿದ್ರೆ ನೋಡಿ ಸಹಿಸ್ಕೊಳ್ಳೋದಕ್ಕಾಗದೆ ಅದಕ್ಕೆ ಇಲ್ಲಿಂದ ಹೊರಟು ಬಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಲು. ನಿನ್ನ ಮಗ ಸೀನುಗೋಸ್ಕರ, ದೇವಸ್ಥಾನದ ಶಿಲೆಗೋಸ್ಕರ ಉಳಿ ಪೆಟ್ಟಿನ ಹಾಗೆ ನಿಮ್ಮೆಲ್ಲರ ಮಾತುಗಳನ್ನ ಸಹಿಸ್ಕೊತಾನೆ ಇದ್ದಾಳೆ. ಯಾವುದೇ ಹೆಣ್ಣಾದ್ರೂ ಹೊಸ ಬಂಧಗಳನ್ನ ಸೇರಿಸ್ಕೊಳ್ಳೋದಕ್ಕೆ, ಕೆಲವು ಬಂಧಗಳನ್ನ ಒಂದು ಮಾಡೋದಕ್ಕೆ ಆ ಮನೆಗೆ ಸೊಸೆಯಾಗಿ ಬರ್ತಾಳೆ. ಆದ್ರೆ ನಿಮ್ಮ ಬಂಧ ಬಲವಾಗಿರ್ಬೇಕು ಅಂತ, ತನ್ನ ಕಾರಣದಿಂದ ನೀವ್ಯಾರು ನೋವು ಪಡಬಾರ್ದು ಅಂತ ನಿಮ್ಮೆಲ್ಲರಿಂದ ದೂರವಾಗಿ ಹೊರಟೋಗ್ತಿದ್ದಾಳೆ. ಅದು ನನ್ನ ಮಗಳು. ನಿಮ್ಮ ಮಗ ತಪ್ಪು ಮಾಡಿದ್ರೆ ನೀವೆಲ್ಲ ನನ್ನ ಮಗಳಿಗೆ ಬೈತಾ ಇದ್ದೀರಾ. ಪ್ರೀತಿ ಅಂದ್ರೆ ಅರ್ಥ ಗೊತ್ತಿಲ್ದಿರುವಾಗ, ಪ್ರೀತಿಸೋದು ಗೊತ್ತಿಲ್ಲದೆ ಇರುವಾಗ ಪ್ರೀತಿಸ್ತೀನಿ ಅಂತ ನನ್ನ ಮಗಳ ಹಿಂದೆ ಬಿದ್ದಿದ್ಯಾಕೆ? ಇವತ್ತು ಇಷ್ಟು ಜನರ ದೃಷ್ಟಿಲಿ ನನ್ನ ಮಗಳು ದೋಷಿಯಾಗಿ ನಿಂತಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಮಗ. ಪ್ರೀತಿಸೋದಿಕ್ ಗೊತ್ತಿಲ್ಲದೆ ಇರೋದು, ತಾನು ಪ್ರೀತಿಸಿದವ್ರಿಗೋಸ್ಕರ ಬದುಕೋದು ಗೊತ್ತಿಲ್ಲದೆ ಇರೋದು ನಿನ್ನ ಮಗನಿಗೆ, ನನ್ನ ಮಗಳಿಗಲ್ಲ.
ಹೀಗಿರುವಾಗ ಆ ಹುಡುಗಿನ ಯಾಕೆ ಪ್ರೀತಿಸಿದ್ಯೋ, ಯಾಕೆ ಆ ಹುಡುಗಿನ ದೋಷಿ ಮಾಡಿದೆ ಅಂತ ನಿನ್ನ ಮಗನ್ನ ಕೇಳು. ನನ್ನ ಮಗಳು ಬೆಂಕಿ ಇದ್ದ ಹಾಗೆ, ಬೆಂಕಿನ ಮುಟ್ಟಕ್ಕಾಗಲ್ಲ. ಹಾಳು ಮಾಡಬೇಕು ಅಂತ ನೋಡಿದವ್ರನ್ನೇ ಸುಟ್ಟು ಹಾಕತ್ತೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಕೇಳು ನಿನ್ನ ಮಗನಿಗೆ. ಲೇ, ಇಷ್ಟೆಲ್ಲ ಮಾಡಿ ಅನ್ಯಾಯವಾಗಿ ಆದ್ಯಾಗಿ ಎಲ್ಲರ ಹತ್ರ ಬಯಸ್ತಿದ್ಯಲ್ವೋ? ಲೇ ಸೀನು, ಎಂತ ತಪ್ಪು ಮಾಡ್ಬಿಟ್ಯೋ ನೀನು. ಈ ತಪ್ಪಿಗೆ ಶಿಕ್ಷೆನ ನೀನೇ ಅನುಭವಿಸ್ಬೇಕು ಕಣೋ, ನೀನೇ ಅನುಭವಿಸ್ಬೇಕು. ತಪ್ಪಲ್ಲ ಕಣೋ, ತಪ್ಪಲ್ಲ, ನೀನೇ ಅನುಭವಿಸ್ಬೇಕು. ಈ ಮನೆ ಮರ್ಯಾದೆನ 10 ಜನದ ಮುಂದೆ ಬೀದಿ ಪಾಲ್ ಮಾಡಲ್ಲ ನಾನು. ಅದಕ್ಕೆ ಆತಿನ ಮದುವೆ ಮಾಡ್ಕೊಳ್ಳೋದು ಬೇಡ ಅನ್ಕೊಂಡಿದ್ದೀನಿ. ಸೀನು, ಏನ್ ಸೀನು, ಇಲ್ಲೇನ್ ಮಾಡ್ತಿದ್ಯಾ? ಏನಾಯ್ತು ಸೀನು? ನಿನ್ ಜೊತೆ ಮಾತಾಡ್ಬೇಕು. ಮಾತಾಡ್ಕೊಳ್ಳೋದಕ್ಕೆ ನಮ್ಮ ನಡುವೆ ಇನ್ನೂ ಮಾತು ಉಳ್ಕೊಂಡಿದ್ಯಾ ಸೀನು? ಬೆಳಿಗ್ಗೆ ಚಾರು ಜೊತೆ ನಿನಗ್ ಮದ್ವೆ, ಈಗ ನನ್ನ ಜೊತೆ ಮಾತಾಡೋದೇನಿದೆ? ಅದು ಈ ಟೈಮಲ್ಲಿ ಪ್ಲೀಸ್ ಆತ್ಯ, ನಾನು ಮಾತಾಡಬೇಕು. ನಮ್ಮ ಮಧ್ಯೆ ಚಾರು ಬಂದಾಗಿದೆ ಸೀನು. ಅವಳ ಜೊತೆ ಸಪ್ತಪದಿ ತುಳಿಯೋದಕ್ಕೆ ಮಹಾ ಅಂದ್ರೆ ಇನ್ನು 7 ಗಂಟೆ ಅಷ್ಟೇ ಬಾಕಿ ಇರೋದು, ಅಷ್ಟೇ. ಈಗ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ಳೋದು ಕರೆಕ್ಟ್ ಅಲ್ಲ. ಅಷ್ಟಕ್ಕೂ ಈ ಟೈಮಲ್ಲಿ ನೀನು ನನ್ನ ರೂಮ್ ಒಳಗೆ ಬರೋದೇ ದೊಡ್ಡ ತಪ್ಪು. ಹೋಗು ಸೀನು. ಇಲ್ಲ ಆತ್ಯ, ನಿನ್ ಜೊತೆ ಮಾತಾಡ್ಲೇಬೇಕು, ಬಾ. ಸೀನು, 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 ಏನಿದು? ಸೀನು, ಎಲ್ಲಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಸೀನು, ಬಿಡು ಸೀನು. ಏನಿದು ಸೀನು? ನೀನು ಹಿಡ್ಕೋಬೇಕಾಗಿರೋದು ನನ್ನ ಕೈ ಅಲ್ಲ. ನಾಳೆಯಿಂದ ಚಾರು ಕೈನ ಹಿಡಿಬೇಕಾದವನು ಹೋಗಿ ನನ್ನ ಕೈ ಹಿಡ್ಕೊಂಡಿರೋದನ್ನ ಮನೇಲಿ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಎಷ್ಟು ಜಗಳ ಆಗತ್ತೆ. ಹೀಗೆ ಕೈ ಹಿಡ್ಕೊಂಡು ಎಲ್ಲಗ್ ಬಾ ಅಂದ್ರೆ ಅಲ್ಲಿಗೆ ಬರೋದಕ್ಕೆ ಇನ್ನೂ ನಿನ್ನ ಹಾಗೆ ಪ್ರೀತಿಸ್ತಿರೋ ಆದ್ಯ ಅನ್ಕೋತಿದ್ಯಾ? ನಿನಗೂ ಈ ಮನೆಗೂ
ಏನೂ ಆಗದೆ ಹೊರಟೋಗ್ತಿರೋ ಕಿಶೋರ್ ಅವ್ರ ಮಗಳು ನಾನು. ನಿಮ್ಮ ಬಂಧಗಳು, ಅನುಬಂಧಗಳು, ಅಭಿಮಾನ, ಆತ್ಮೀಯತೆ ಏನೂ ಗೊತ್ತಿಲ್ಲದೆ ಇರೋ ಒಬ್ಳು ಅಮೆರಿಕ ಹುಡುಗಿ ನಾನು. ಸೀನು, ಏನಿದು? ಸಾಕಾದ್ಯ, ಸಾಕು. ನಾನು ಆಡಿರೋ ಮಾತುಗಳನ್ನ ನನಗೆ ನೆನಪು ಮಾಡಿಸಿ ನನಗಿನ್ನೂ ನೋವು ಕೊಡಬೇಡ. ನನ್ನಿಂದ ಆಗಿದ್ದ ತಪ್ಪುಗಳಿಗೆಲ್ಲ ನನ್ನ ಕ್ಷಮಿಸ್ಬಿಡು. ಸೀನು, ಏನಿದು? ಏನ್ ಮಾಡ್ತಿದ್ಯಾ? ಇದಕ್ಕಿಂತ ನಿನಗಿನ್ ಹೇಗೆ ಕ್ಷಮೆ ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ. ನೀನ್ ನನ್ನ ಕಾಲಿಗೆ ಬೀಳೋದು ಏನಿದು? ತಪ್ಪು ಸೀನು. ಮೊದ್ಲು ಹೇಳು ನೀನು. ನಿನ್ ಮನ್ಸಿಗೆ ಮಾಡಿರೋ ಗಾಯದ ಮುಂದೆ ಇದೇನೂ ಅಲ್ಲ. ಅದಕ್ಕೆ ಒಬ್ಬ ಗಂಡ್ಸಾಗಿ ನನ್ನ ಅಹಂನ ನಿನ್ ಕಾಲ್ ಹತ್ರ ಇಟ್ಟು ಕ್ಷಮಾಪಣೆ ಕೇಳ್ತಿದ್ದೀನಿ. ನನ್ನ ಕ್ಷಮಿಸು ಆದ್ಯ, ಕ್ಷಮಿಸು. ಪ್ರೀತಿಸ್ತಿದ್ದೀನಿ ಅಂದಿದ್ ನಾನು, ನನ್ನ ಪ್ರಾಣ ಅಂದಿದ್ ನಾನು, ಮದ್ವೆ ಮಾಡ್ಕೋಬೇಕು ಅಂತ ಹೇಳಿದ್ದು ನಾನೇ. ಕೊನೆಗೆ ನೀನ್ ಬೇಡ ಅಂತ ಹೇಳಿದ್ದು ನಾನೇನೆ. ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಇಲ್ದಿರೋ ಹಾಗೆ ಮಾಡ್ಬಿಟ್ಟೆ ನಾನು. ನಿಜ ಹೇಳ್ತಿದ್ದೀನಿ ಆದ್ಯ, ನನಗಿಂತ ನೀನೇ ತುಂಬಾ ಮೇಲು. ಪ್ರೀತಿಸೋದ್ರಲ್ಲಿ ನನಗೆ ಎಟಕದೇ ಇರೋಷ್ಟು ಎತ್ತರದಲ್ಲಿದ್ಯಾ. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಅಪಾರ್ಥ ಮಾಡ್ಕೊಬಿಟ್ಟೆ ಆದ್ಯ. ನೀನ್ ಹೇಳ್ತಿದ್ದಲ್ಲ ಪ್ರೀತಿನೇ ನಂಬಿಕೆ ಅಂತ. ಆ ನಂಬಿಕೆ ಇಲ್ಲ ಅಂದ್ರೆ ಪ್ರೀತಿ ಉಳಿಯಲ್ಲ ಅಂತ. ಅದು ನಿಜಾನೇ ಆದ್ಯ, ನಿಜ. ನೀನು ನನ್ನ ಪ್ರೀತಿನ ನಂಬದೆ, ಆದ್ರೆ ನಾನು ನಿನ್ನೆ ಅನುಮಾನಿಸ್ಬಿಟ್ಟೆ. ನಿನ್ ಪ್ರೀತಿನ ಅವಮಾನ ಮಾಡಿದೆ. ನಿನ್ ತರ ಮಿತಿ ಇಲ್ದೇನೆ ನಾನು ಪ್ರೀತಿಸಿಲ್ಲ. ಆದ್ರೆ ನಮ್ಮಮ್ಮನ ಮಾತನ್ನ ನಂಬಿ ನಿನ್ನ ಬೈದೆ, ಹೊಡೆದೆ. ನಮ್ಮಮ್ಮ ನಿನ್ ತಾಯಿ ನೆನಪನ್ನ ಒಡೆದಾಕಿದ್ದಕ್ಕೆ ಏನ್ ನಡೀತು ಅಂತಾನೂ ಕೇಳ್ದೇನೆ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ ಆದ್ಯ. ನಿನ್ ವಿಷಯದಲ್ಲಿ ನಾನು ಮಾಡಬಾರ್ದು ತಪ್ಪನ್ನೆಲ್ಲ ಮಾಡಿದ್ಮೇಲೆ ನಮ್ಮಮ್ಮ ಮತ್ತೆ ಚಿಕ್ಕತ್ತೆ ಸೇರ್ಕೊಂಡು ಮಾಡಿದ ತಪ್ಪುಗಳು ನನಗೆ ಗೊತ್ತಾಯ್ತು. ಕುರುಡಂತರ ನಮ್ಮಮ್ಮನ ಮಾತನ್ನ ಕೇಳಿ ನಿನ್ ವಿಷಯದಲ್ಲಿ ನಾನು ಮಾಡಿದ ತಪ್ಪುಗಳು ನನಗೆ ಅರ್ಥ ಆಯ್ತು ಆದ್ಯ. ಆದ್ಯ, ನಾನು ನಿನಗಿಷ್ಟೆಲ್ಲ ತೊಂದರೆ ಕೊಟ್ಟ ಮೇಲೂ ನಾನು ಮಾಡಿದ ತಪ್ಪು ಮಾವನ ಗೊತ್ತಾಗಬಾರ್ದು ಅಂತ ನಿಶ್ಚಿತಾರ್ಥದ ದಿನ ನಿನ್ನ ಜೊತೆ ಅಮೆರಿಕಾಗೆ ಬರಬೇಕು ಅಂತ ನಿನ್ನ ಕಂಡೀಷನ್ ಹಾಕಿದಾಗ ಯಾವತ್ತೂ ಹೀಗೆ ಮಾತಾಡ್ತಿರೋ ಆದ್ಯ ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಅಂತ ಒಂದು ಸಲನೂ ಯೋಚನೆ ಮಾಡಲಿಲ್ಲ. ಆಗ್ಲೂ ಕೂಡ ನಿಂದೆ ತಪ್ಪು ಅಂದೆ. ಗತಿ ಇಲ್ದೆ ನೀನ್ ಹಿಂದೆ ಬಿದ್ದಿದ್ದೀನಿ ಅಂತ ಕೋಪ ಬರ್ಸಿದ್ರೆ ನಾನು ಕೋಪ ಮಾಡಿಕೊಂಡು ನಿಜ ತಿಳ್ಕೊಳ್ದೆ ಹೋದೆ ಆದ್ಯ. ನಿನ್ನ ಅಭಿಮಾನನ ಅರ್ಥ ಮಾಡ್ಕೊಳ್ದೆ ಹೋದೆ. ಅಮ್ಮನ ಮಾತಿಗೆ ಅಪಾರ್ಥ ಮಾಡಿಕೊಂಡು ಮಾವನ್ಗೆ ಈ ಮದುವೆ ಬೇಡ ಅಂತ ಹೇಳಿದ್ರೆ ನನ್ನನ್ನೇನಂತಾರೋ, ನನಗೇನ್ ಮಾಡ್ತಾರೋ ಅಂತ ನಾನು ಹೇಳ್ಬೇಕಾಗಿರೋದನ್ನೆಲ್ಲ ನೀನ್ ಹೇಳಿ ಈ ಮದುವೆ ನಿಲ್ಲಿಸ್ದೆ. ಇಷ್ಟೆಲ್ಲ ಮಾಡಿದ್ದು ನನ್ನ ಮೇಲೆ ಇದ್ದಿದ್ದ ಪ್ರೀತಿಯಿಂದ ಅಂತ. ಈ ಮೂರ್ಖನ್ಗೆ ಯಾವಾಗ್ಲೂ ಅರ್ಥ ಆಗ್ಲಿಲ್ಲ, ಆದ್ರೆ ಇವಾಗ ಅರ್ಥ ಆಯ್ತು. ನಿಜವಾದ ಪ್ರೀತಿ ಅಂದ್ರೆ ಏನು, ಹೇಗಿರುತ್ತೋ ನನ್ಗೆ ಈಗ ಗೊತ್ತಾಯ್ತು. ಪ್ರೀತಿಸೋದ್ರ ಅರ್ಥ ಎದುರುಗಡೆ ಇರೋರಿಗೆ ನೋವು ಕೊಟ್ಟು ನಾವು ಮಾತ್ರ ಸಂತೋಷವಾಗಿರೋದಲ್ಲ. ನಮಗ್ ನೋವಾದ್ರೂ ಕೂಡ ನಮ್ಮನ್ನ ಮನ್ಸಾರೆ ಪ್ರೀತಿಸೋರ್ನ ಸಂತೋಷವಾಗಿಡೋದು ಅಂತ ನಿನ್ನ ಪ್ರೀತಿ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು.
ಎಲ್ಲರ ದೃಷ್ಟಿಲಿ ನನ್ನ ಒಳ್ಳೆಯವನಾಗಿ ಮಾಡಬೇಕು ಅಂತ ನೀನ್ ಕೆಟ್ಟೋಳಾಗೋದಲ್ಲ ಆದ್ಯ. ಆದ್ರೆ ನನಗೆ ನಾನೇ ಇಷ್ಟ ಆಗದಿರೋ ಸಮಯದಲ್ಲಿ ನನ್ನ ಬಿಟ್ಟು ಹೋಗ್ಬೇಕು ಅಂತ ಅದ್ ಹೇಗೆ ಅನ್ಕೊಂಡೆ ಆದ್ಯ.